ನೋಡ್ಬೋದು. ಬೈಕಲ್ಲಿ ಎಷ್ಟು ಜನ ಹುಡುಗಿರನ್ನ ಕರ್ಕೊಂಡು ಹೋಗಿದ್ದೀರಾ? ನಿನ್ನೆ ಒಂದು ನೋಡಿದವ್ರು ಗೊತ್ತಾಗಬೇಕು BRK ಅಂಡ್ ಗ್ರೂಪ್ಸ್ ಇಲ್ಲೇ ಇದೆ ಅಂತ. ಲುಕ್ಕು ಚೆನ್ನಾಗಿದೆ ಅಲ್ಲ ಭಯ್ಯ? ಸೊ ಗೈಸ್, ಸ್ವಾಗತ ಮತ್ತೊಮ್ಮೆ BRK, ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸುಸ್ವಾಗತ ನನ್ನ ಬೆಂಗಳೂರು ರೈಡರ್ ಚಾನಲಿಗೆ. ಸೊ ಇವತ್ತು ರೈಡಿಗೆ ಹೊರಟಿಲ್ಲ, ಇಲ್ಲೇ WMD ಅಂತ ವರ್ಲ್ಡ್ ಮೋಟರ್ ಸೈಕಲ್ ಡೇ ಅಂತ ಒಂದು ಈವೆಂಟ್ ನಡೀತಿದೆ, ವರ್ಷ ನಡೆಯುತ್ತೆ. ಸೊ ಇಲ್ಲೇ ಚಾಮ್ರ ನಮ್ಮ ಮನೆ ಹತ್ರನೇ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ವಿಶ್ ಮಾಡೋಣ ಅಂತ, ಅಂದರೆ ವೆಲ್ಕಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀಗಿದೆ ನನ್ನ ಕ್ಯಾಮ್ರಾ ಸೆಟಪ್ ಹೆಲ್ಮೆಟ್ಗೆ. ಸೊ ಮೋಟರ್ ವ್ಲಾಗಿಂಗ್ ಮಾಡ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಆ್ಯಕ್ಚುಲಿ ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಇವಾಗ ಸಡನ್ನಾಗಿ ಕ್ಯಾನ್ಸಲ್ ಮಾಡೋಣ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ನೆನ್ನೆ ಆಚೆ ಹೋಗಿ ಬಂದಿದ್ರಿ, ಕ್ಲೈಮೇಟ್ ಬೇರೆ ಚೇಂಜ್ ಇತ್ತು. ಸೊ ಹೆಲ್ತು ಒಂಚೂರು ಕೈ ಕೊಡೋಂಗಿದೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡೋಣ ಅಂತ ಅನಿಸ್ಬಿಡ್ತು. ಆಮೇಲೆ ಹೆಂಗೋ ಮನ್ಸು ಮಾಡ್ಕೊಂಡು ಎದ್ದು ಬಂದೆ ಗುರು, ಇಲ್ಲ ಅಂದರೆ ನಮ್ಮ ಹುಡುಗರು ಬಿಡ್ತಾರೋ ಅಷ್ಟೇ, ಜನ್ಮ ಜಾಲಾಡ್ಬಿಡ್ತಾರೆ ನನಗೆ. ಸೊ ಇವಾಗ ಇಲ್ಲಿ ವೆಯ್ಟಿಂಗ್ ಯಾಕೆ ಅಂದರೆ ನಮ್ಮ ವೆಂಕಿ ಬೈ ಬರ್ತಾರೆ ಇಲ್ಲಿಗೆ, ಅವನ್ನ ಕರ್ಕೊಂಡು ಜೊತೆಗೆ ಹೋಗೋಣ. ಒಂದು ನಿಮಿಷ ವಯಸ್ಸರು ಬಿಚ್ಚಂಗಿಲ್ಲಪ್ಪ, ಅಷ್ಟು ಬೇಗ ಕಣ್ಗಳಿಗೆ ಏನೋ ಒಂದು ಬಿದ್ದುಬಿಡುತ್ತೆ. ಗುಡ್ ಮಾರ್ನಿಂಗ್, ಹ್ಯಾಪಿ ಬೈಕರ್ಸ್ ಡೇ. ನೆನ್ನೆ ಇತ್ತಂತೆ, ನಾವು ಇವತ್ತು ವಿಶ್ ಮಾಡ್ಕೊತ ಇದ್ದೀರಿ. ಏನಿದಲ್ಲ ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಇವಾಗ ಒಂಥರ ಜ್ವರ ಬರೋಂಗೆ ಆಗೋಯ್ತು. ಬೇಡ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ, ಆಮೇಲೆ ಇದೆಲ್ಲ ಮಾಡಿ ಎಲ್ಲ ಬೈಕ್ ಹತ್ತಿರ ಅಂದ್ಬಿಟ್ಟು ಕಷ್ಟಪಟ್ಟು ಬಂದಿದ್ದೀನಿ. ಗೊತ್ತಿಲ್ಲ, ನೆನ್ನೆ ಹೋಗಿ ಬಂದಿದ್ದಲ್ಲ, ಅದಕ್ಕೆ ಸ್ವಲ್ಪ ಸುಸ್ತು. ಆಫೀಸಲ್ಲಿ ಬೇರೆ ತುಂಬ ಜನಕ್ಕೆ ಹುಷಾರಿಲ್ಲ. ಓ ಹಿಂಗೆ ತಾನೇ ಚಾಮ್ರ ಇಲ್ಲೇ ಅಲ್ವಾ? ಹಾಂ, ಜ್ವರ ಗಿರ ಎಲ್ಲ ಬಂದ್ರೂ ಅದೊಂದು ಸತಿ ಹುಡುಗರನ್ನ ನೋಡಿದ್ಮೇಲೆ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಸರಿಯಾಗ್ಬಿಡ್ತೀನಿ ಅಂತ ಒಂದು ಫೀಲು. ಸೊ ಸಡನ್ನಾಗಿ ವೆದರ್ ಕಂಡೀಷನ್ ಬೇರೆ ಹಿಂಗಾಯ್ತಲ್ವ, ಅದಕ್ಕೋಸ್ಕರನೇ. ಮತ್ತು ತುಂಬ ಕಡೆ ಈ ಕೆಮ್ಮು, ನೆಗಡಿ, ಕುತ್ತಿಗೆ ನೋವು ಅಂತಿದ್ದೀನಿ, ಗಂಟಲು ನೋವು, ಅದು ಇದು. ಬೆಂಕಿ ಬಯ್ಯ ಫಾರ್ಮಲ್ಸ್ ಥರ ಹಾಕ್ಕೊಂಡು ಫುಲ್ಲು ಒಳ್ಳೆ ಶಾರುಖ್ ಖಾನ್ ಥರ ಬಂದವ್ರೆ. ಪೂಮಾ ಶೂಸು, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಜೀನ್ಸು, ಗ್ರೀನ್ ಕಲರ್ ಮಿಲ್ಟ್ರಿ ಶೂಸು, ಪ್ಯಾಂಟು, ಶರ್ಟ್ ಎಲ್ಲ ಹೇಳ್ತಾ ಇದ್ದೀನಿ. ಬೇಡ ಏನು ಭಯ್ಯ? ಶೂಸು ಪ್ಯಾಂಟು ಎಲ್ಲ ಸೂಟಬಲ್ ಹಾಕೊಂಡು ಬಂದಿದ್ದೀರಲ್ಲ, ಶಾರುಖ್ ಖಾನ್ ಥರ ಕಾಣಿಸ್ತಾ ಇದ್ದೀರಾ ಅಂದೆ. ಮೇಕೆ ಮರಿ. ಹಾಂ ಬನ್ನಿ ಭಯ್ಯ. ಕೇಳಿಸಿಲ್ಲ, ಎಲ್ಲಿದ್ದಾರೆ? ಹಾಂ, ನಮ್ಮ ಹುಡುಗರು ಎಲ್ಲವ್ರೆ. ನಾನು ಅಲ್ಲೇ ನೋಡಿ ಬೆಚ್ ಬಿದ್ದೆ. ಬೈ ಇದಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಗೊತ್ತಿಲ್ಲ ಬೈ ಇದಕ್ಕೆ. ನಡೀರಿ. ಹಾಯ್ ಬ್ರೋ, ಗಗನ್ ಅಂತ, ಬೆಂಗಳೂರು ರೈಡರ್. ಗೊತ್ತಾ, ನೋಡ್ತೀರಾ ವ್ಲಾಗ್ಸ್ ಎಲ್ಲ? ಥ್ಯಾಂಕ್ ಯು ಸೊ ಮಚ್ ಬ್ರೋ. ಫಸ್ಟ್ ಟೈಮ್ ಮೀಟ್ ಆಗ್ತಿರೋದಲ್ವಾ? ಕೂಲ್, ಇನ್ಮೇಲೆ ಮೀಟ್ ಆಗ್ತಾನೆ ಇರ್ತೀವಿ. ಏನು ಕೆಲಸ ಮಾಡ್ದಂಗಿದೆ? ಇಲ್ಲ ಬೈ, ನೀವು ನೋಡೋ ಥರನೂ ಇಲ್ಲ ಬಿಡಿ. ಇರ್ಲಿ, ನಮ್ಗೆಲ್ಲ ಜಿಮ್ಗೆ ಹೋಗಲ್ಲ ಅಂತ ಬಾಡಿ ಮಾಡ್ಕೊಂಡು ಉರಿಸ್ತಾ ಇದ್ದೀರಾ? ನಡೀರಿ, ಅಲ್ಲಿ ಮಾತಾಡೋಣ. ಸೊ WMD ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನು ಬೈಕು ಅಂದರೆ ಸ್ಟಂಟ್ಸ್ಗಳು ಮಾಡ್ತಾರೆ ಪ್ರೊಫೆಷ್ನಲ್ಸು.
ಆ್ಯಂಡ್ ಅವ್ರವ್ರ ಹತ್ರ ಯಾವುದಾದ್ರೂ ಆ್ಯಂಟಿಕ್ ಬೈಕ್ಗಳಿದ್ರೆ ಅವುಗಳನ್ನ ತೊಗೊಂಬಂದು ಅಲ್ಲಿ ಶೋಗೆ ಇಟ್ಟಿರ್ತಾರೆ. ಪ್ಲಸ್ ಈ ಇಂಜಿನ್ ಆಯಿಲ್ಸು ಅಥವಾ ಟಯರ್ಗಳು ಆ ಥರ ಈ ಥರ ಮಾಡೋರು, ಅಂದರೆ ಹೊಸ ಪ್ರಾಡಕ್ಟ್ಸು ಹೊಸ ಬ್ರ್ಯಾಂಡ್ಗಳು ಮಾರ್ಕೆಟಿಗೆ ಅವ್ರುಗಳು ಬಂದು ಒಂದು ಸ್ಟಾಲ್ ಹಾಕಿ ಅವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೊತಾರೆ. ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಹೆಂಗೆ? ಬೈಕ್ಗಳೆಲ್ಲ ತುಂಬ ಹೋಗಿರ್ತವೆ. ನಿಮಗೆಲ್ಲ ಥರದ ಬೈಕ್ ಇಲ್ಲೇ ಕಾಣುತ್ತೆ. ಎಲ್ಗಣ ಬರೋದು? ಏಕೆ ಪಾರ್ಕಿಂಗ್ ಇಲ್ವಾ? ಪಾರ್ಕಿಂಗ್ ಫುಲ್. ಭಯ್ಯ ಹಿಂಗೆ ಗೊತ್ತಿದ್ರೆ ನಮ್ಮ ಮನೆ ಹತ್ರನೇ ನಿಲ್ಸ್ಬಿಟ್ಟು ಬರ್ಬೋದಾಗಿತ್ತು. ಅಲ್ಲಿ ಮೂಲೆಯಲ್ಲಿ ಹಾಕ್ಬಿಡೋಣ, ಎಲ್ಲೋ ಹಾಕ್ಬಿಡೋಣ, ಆಮೇಲೆ ಎತ್ಕೊಳ್ಳೋಣ. ಅದೇ ಸೇಫು, ಎಲಿಪ್ಯಾಡ್ ಥರ ಇದೆ ಜಾಗ. ನೋಡಿದವ್ರು ಗೊತ್ತಾಗಬೇಕು BRK and ಗ್ರೂಪ್ಸ್ ಇಲ್ಲೇ ಇದೆ ಅಂತ. ಹಾಂ, ಎಲ್ಲ ನಮ್ಮದೇ. ಏನಾಗಲ್ಲ, ಮಳೆ ಬರೋಂಗಿದೆ. 3 ದೊಡ್ಡ ಗಾಡಿಗಳ ಮಧ್ಯೆ ಚಿಕ್ಕ ಗಾಡಿ. ಹಾಂ, ಈ ಗಾಡೀಲಿ ಬರೋನೆ ಆ ದೊಡ್ಡ ಗಾಡಿಗಳನ್ನ ಕವರ್ ಮಾಡ್ತಾ ಇರೋದು. ಭಯ್ಯ ಮರಿಬಾರ್ದು. ಅಂದ್ರೆ ಇವ್ರು ಬ್ಲಾಗ್ ನೋಡಿಲ್ಲ, ನಾನು ಬೆಳಗ್ಗೆ ಹಾಕಿರೋ ಬ್ಲಾಗ್ ನೋಡಿಲ್ಲ. ಇಂಥ ಜೊತೆಗಿರೋರೇ ಸಪೋರ್ಟ್ ಮಾಡ್ತಾ ಇಲ್ಲ. ಕಟಿಂಗ್ ಶಾಪಲ್ಲಿ ಅರ್ಧ ನೋಡ್ತಿದ್ದೆ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಏನು ಕಟಿಂಗ್ ಶಾಪಲ್ಲಿ ಟೀ ಕುಡಿಯಕ್ಕೆ ಹೋದ, ಅರ್ಧ ಬಡಿಸ್ಬಿಟ್ಟು ನೋಡ್ತಾ ಕೂತಿದ್ದೆ. ಬಂದ ಹೇಳುಗುರು, ನೀನ್ ಯಾರೋ ನಾವ್ಯಾರ, ನಮ್ಮ ಹತ್ರಕ್ಕೆ ಬರ್ಬೇಡ ನೀನು. ಅದ್ರಲ್ಲಿ ಚಾರ್ಜ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಗೊತ್ತಾನೆ ನಿಮಗೆ? 93 ಇದೆ, ಪರವಾಗಿಲ್ಲ. ನೋಡಿ ಇಲ್ಲಿ ಜಿಮ್ಮರ್ ಬಂದಿದ್ದಾರೆ. ರಕ್ಷಾ ಬಂಧನ ನಾವು ಎಂಟ್ರಿನೇ ಹಿಂಗೆ ಅಲ್ವಾ ವರ್ಷ. ಭಯ್ಯ ಕಿತ್ತಾಕ್ಬಿಟ್ಟಿರ, ಹೆಂಗ್ ಹಾಕೋದಂತ ಗೊತ್ತಾ ಇಲ್ವಾ? ಈ ಕಡೆ ಐತೆ. ಭಯ್ಯ ಹಾಳು ಮಾಡ್ಬಿಟ್ರು ನಂದು. ಅಲ್ಲ, ನಾನು ಯಾರು ನೋಡ್ಬೇಕಲ್ಲ ಅಷ್ಟೇ ನಿನ್ ಕೆಲಸ ಚಿನ್ನದ ಕೌಂಟ್ರಿಂದ ತಗೊಂಡು ಐತೆ ಇದ್ದೀನಿ. ಕಟ್ಟಿದೆ ಕಾಸು ಅಲ್ಲ, ನಿನ್ ಮುಗಿದೈತೆ. ನೀನ್ ಯಾರೋ ಇನ್ನ ಏನಿಲ್ಲ. ಇಲ್ಲ ಏನೋ ನಿನ್ನ ಮುಗಿದೈತಿಲ್ಲ. ಕವರ್ ಆಯ್ತು ಭಯ್ಯ, ಖಾಲಿ ಮಂತೆಂಡು ಖಾಲಿ ಆಗೈತೆ. ಮಂತೆಂಡ ಬೈಸೆಪ್ಸ್ ಕಟ್ಬಿಡ್ಲಾ ಇಲ್ಲಿಗೆ? 2 ಸೇರಿಸಿ. ಓಕೆ, ಇನ್ನೊಂದೇ ಇದಲ್ಲ ನಮ್ಮ ಹತ್ರ. ಇನ್ನೊಂದು ಇಲ್ಲ ಬಂದ್ಬಿಡಿ ಹಿಂಗೆ. ಚಿನ್ನದ್ದು ಒಳಗಡೆ ಬಿಡ್ತಾ ಇರೋದು ಹೆಚ್ಚು, ಗಿಫ್ಟ್ ಬೇರೆ ಕೊಡ್ತಾರೆ ನಿಮಗೆ. ತಲೆ ಮೇಲೆ ತೆಂಗಿನಕಾಯಿ ಹೊಡೆದಿ ಕಣ್ಮುಚ್ಕೊಂಡು ನಂದು ಕೊಟ್ಬಿಟ್ಟು ತೊಗೊಂಬಿಡ್ಲ. ನಂಗೆ ಕರಿಷ್ಮಾ ಅವಾಗಿಂದ ಇಷ್ಟ. ಸಾಕಾದ ಗಾಡಿ ಇದು. 210 cc. ಟೆಸ್ಟ್ ಡ್ರೈವ್ ಕೊಡ್ತಾರಾ? ಹೆವಿ ಸೂಪರ್ ಗಾಡಿ ಗುರು ಇದು. ಲುಕ್ಕು ಚೆನ್ನಾಗಿದೆ ಅಲ್ಲ ಭಯ್ಯ? ಪಾರ್ಕಿಂಗ್ ಚೆನ್ನಾಗಿದೆಯಾ? ಸ್ಕೂಟಿ ಬೇಕು? ಸ್ಟ್ಯಾಂಡರ್ಡ್ ಫೋಟೋ ಹಾಕೊಳ್ಳಿ. ಈ ಗಾಡಿಯಲ್ಲಿ ನಾನೇ ಫೋಟೋ. ಅದೇ ಹೇಳಿಲ್ವಾ, ಅದು ಬೈಕೇ ಅಲ್ಲ. ಹಾಂ ಬ್ರೋ,
ಅದೆಲ್ಲ ನಾವು ಮುಟ್ಟಕ್ಕೂ ಆಗಲ್ಲ. ಖಾಲಿ ಆಗಲಿ ಭಯ, ಆಮೇಲೆ ಹೋಗೋಣ ನಾವು. ವೈಟ್ ಕಲರ್ ಖಾಲಿ ಆಗಲಿ ಅನ್ನೋದಕ್ಕೆ ನೀವು ಚಾನ್ಸೇ ಕೊಡ್ಬೇಕು. ಇಲ್ಲ ಹೋಗ್ತಾರೆ, ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಎಲ್ಲ ಆಚೆ ಹೋಯ್ತಾರೆ. ಭಯ್ಯ ಇವ್ರಿಗೆ ಇವ್ರ ಫೋಟೋ ಬೇಕು, ಅದಕ್ಕೋಸ್ಕರ ನಮ್ಮನ್ನ ಕರಿತಾ ಇರೋದು ಇವರು. ದೊಡ್ಡ ಎಮ್ಮಿದು. ಈ ಕಡೆ ವೆಜ್ಜು, ಈ ಕಡೆ ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿ. ಅಲ್ಲಿ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ. ನಮ್ಮ ಬಾಯ್ಸ್ ಎಲ್ಲ ರೈಡಿಂಗ್ ಗೇರ್ಸ್ನ ಗಿವ್ ಅವೇ ಮಾಡೋಣ ಅಂತ ಈವೆಂಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ವೆಂಕಿ ಭಯ್ಯ ಸ್ಪಾನ್ಸರು ಕೊಡೋದು. ನಾವು ಗಿವ್ ಅವೇ ಏನು ಟೈಮಿಗೆ ಅನೌನ್ಸ್ ಮಾಡೋದಾ ಭಯ್ಯ? ಹೋಗಿ ಹೇಳಿ ಸ್ಟೇಜಲ್ಲಿ ಅನೌನ್ಸ್ ಮಾಡಿಸ್ತೀರಿ. ಈಗ ನೀವು ಏನಾದರೂ ಗಿವ್ ಅವೇ ಏನಾದರೂ ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಾವು ಕೊಡ್ತೀವಿ ಅಷ್ಟೇ. ಅವ್ರದ್ದು ಇದು ಮಾಡಿ ಗಿವ್ ಅವೇ ಮಾಡೋದಾರ ಇಲ್ಲ, ಇದು ಯಾಕಂದ್ರೆ ಎತ್ಕೊಂಡು ಹೋಗೋದಾರೆ. ಗೆ ಪ್ರೈಸ್ ತೋರಿಸ್ಬಿಡೋಣ. ಎಲ್ಲದು? ಪ್ಲೀಸ್ ಗಿಫ್ಟ್ ಮೀ. ಮದುವೆ ಏನು ಭಯ, ಇವರು ಹೆಲ್ಮೆಟ್ ಕೊಡಿಸ್ತೀನಿ ಅಂತವ್ರು ಮದುವೆಗೆ. ಇವ್ರ ಕಡೆ ಮದುವೆ ಹೆಲ್ಮೆಟ್ ಹಾಕೊಂಡು ಮಾಡ್ಬೇಕು. ಯಾವ ಹೆಲ್ಮೆಟ್ ಬೇಕು ಹೇಳು? ಈ ಹೆಲ್ಮೆಟ್ ಬೇಕಾ ಬೇರೆ ಬೇಕಾ? ನಂದು ಫ್ಯಾಮಿಲಿ ಶೋ. ನ್ಯಾಯವಾಗಿ ಟ್ರಾಲ್ ಆಗಿ ಹೋಗಿರ್ತೀರಾ? ಬೀಪ್ ಬೀಪ್ ಬೀಪ್. ಪರವಾಗಿಲ್ಲ, ನಾನು ಹೇಳ್ಕೊಟ್ಟಂಗೆ ಕ್ಯಾಮ್ರಾ ಬಂದ್ ಮಾಡ್ಬೇಕು ಭಯ್ಯ. ನಾನು ಹೇಳ್ಕೊಟ್ಟಂಗೆ ಮಾಡ್ತವ್ರು ಕರೆಕ್ಟಾಗಿ. ಹಣ ಜಾಸ್ತಿ ಬಗ್ಬೇಡ. ಸರಿ ಕವರ್ ಆಗ್ತಾ ಇಲ್ಲ, ಆನ್ ಆಗಿದೆ. ಕುತ್ಕೊಂಡ್ರೆ ಹಂಗೆ ಬಿಡ್ತಾನೆ. ಬ್ರೇಕ್ ಹಾಳಾಯ್ತಂತೆ ಇವಾಗ. 2,000 ರೂಪಾಯಿ ಸಿಗುತ್ತಲ್ಲ ಯಾವುದೋ ಇದರಲ್ಲ ನೋಡಿದ್ದೆ. ಬೇರ್ಕೆ ಬ್ರೋ ಏನಾದ್ರು ಏನು ಅದೇನು ತಿರ್ಗಿಸಿದ್ರಲ್ಲ, ಏನೋ ತಿರ್ಗಿಸ್ರಿ. ಟ್ರೂತ್ ಆರ್ ಡೇರ್ಗೆ ನಾನೇನೋ ನಮಗೆ ಗೊತ್ತಿಲ್ದಿರೋ ವಿದ್ಯೆ ಕಲ್ಸ್ಕೊಡ್ತಾರೆ ಅಂದ್ಕೊಂಡ್ರೆ ಟ್ರೂತ್ ಆರ್ ಡೇರ್. ನಾನು ಸ್ಕೂಲಲ್ಲೂ ಆಡಿಲ್ಲ ಗುರು ಅದನ್ನ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಸೊ ನಮ್ಮ ಕ್ವಶನ್ನು ಪಾಸ್ ಓವರ್ ಆಗುತ್ತೆ. ಶಿವಬೈ ಕೇಳೋ ಕ್ವಶನ್ ಕೇಳ್ತಲ್ಲ, ನೀವೇ ಕ್ವಶನ್ ಕೇಳೋ. ಸ್ವಲ್ಪ
ವೈಡ್ ಆ್ಯಂಗಲ್ ಎಷ್ಟು ಹಾಕಿದ್ದೀರಾ? ಆ ಕಡೆ ಅಲ್ಲ ನಿಮಗೆ. ನಾನು ತಿರುಗಿಸ್ತೀನಿ ಕೊಡಿ. ನಾನು ತಿರುಗಿಸ್ತೀನಿ. ಅದು ಅವನಿಗೆ ಇದ್ದಾರೆ ಕ್ವಶನ್ ಪ್ಲೀಸ್. ಅದೇ ಕ್ವಶನ್. ಡೇರು ಕೊಡ್ಬೋದು. ಬೈಕಲ್ಲಿ ಎಷ್ಟು ಜನ ಹುಡುಗಿರ್ನ ಕರ್ಕೊಂಡು ಹೋಗಿದ್ದೀರಾ? ಮೊನ್ನೆ ಒಂದು ಸೇಮ್ ಕ್ವಶನ್ ಎಲ್ಲರಿಗೂ ರಿಪೀಟ್ ಸಿಗಾಕೊಂಡ್ರು. ಎಷ್ಟು ಜನ ಕರ್ಕೊಂಡು ಹೋಗಿದ್ಯಾ ಹೇಳಿದ್ರು? ಯಾವ್ಯಾವ ಬೈಕಲ್ಲಿ ಎಷ್ಟು ಜನ ಕರ್ಕೊಂಡು ಹೋಗಿದ್ದೀರಾ? ಲೆಕ್ಕ ಹಾಕಿಲ್ಲ. ಸರಿ, ಈ ಗಾಡಿಲೇ ಎಷ್ಟು ಜನ ಕರ್ಕೊಂಡು ಹೋಗಿದ್ಯಾ ಹೇಳಿ? ಲೆಕ್ಕನೇ ಇಲ್ಲ. ಏನು ಕ್ವಶನ್? ನೀವೇ ಕ್ವಶನ್ ಕೇಳಬೇಕು. ಅದೇ ಏನು ಕೇಳೋಣ ಅಂತ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಹಿಂದೆ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟಿದಾರ, ಅದಕ್ಕೋಸ್ಕರ ನಮಗೆ ಕಾನ್ಶಿಯಸ್ ಫೀಲ್ ಆಗ್ತಾ ಇದೆ. ಸರಿ ಭಯ್ಯ, ಇರ್ಲಿ ನಿಮ್ದೇ ಯಾವ್ದು? ಭಯ್ಯ ಬ್ರೋ ಎಷ್ಟು ಹೇಳಿ. ಫ್ರೆಂಡ್ಸ್ ಇದ್ರು ಲೈಫಲ್ಲಿ? ಒಂದು ಇಲ್ವಾ? ಇದು ಫಾರ್ಮ್ ಹುಟ್ಟಿದ ತಕ್ಷಣ ಫಾರ್ಮ್ ಹಾಕ್ತಾರಲ್ಲ, ಅದ್ರಲ್ಲಿ ಎಮ್ ಅಂತನೇ ಟಿಕ್ ಮಾಡಿರೋದು. ಡೌಟಲ್ಲಿ ಹೇಳ್ತಾರಲ್ಲ ಗುರು. ನಾನು ಬೇರೆ ಅನ್ಕೊಂಡು. ಗಾಯ್ಸ್, ಈವೆಂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಹುಡುಗರು ಬ್ಯಾಕ್ ಟು ಹೋಮ್. ಎಲ್ಲ ಸುಸ್ತಾಗಿ ಟಯರ್ಡ್ ಆಗ್ಬಿಟ್ಟವ್ರೆ. ವೆಂಕಿ ಬೈ ಮಾತ್ರ ಹೆಂಗೆ ಎನರ್ಜೆಟಿಕ್ ಆಗವ್ರೆ. ಸೊ ಬಿ ಬ್ಲಾಗಲ್ಲಿ ತಪ್ಪು ಹೇಳ್ಬಿಡ್ತಾ? ಏನು ಹೇಳಿದ್ರಿ? ಮತ್ತೆ ರಿಪೀಟ್ ಮಾಡಲ್ಲ ಬ್ರೋ, ವ್ಲಾಗಲ್ಲಿ ನೋಡ್ಕೊ ನೀನು. ಕಷ್ಟ. ಇಂಥವ್ರಿಂದನೇ ನಾವು ಉದ್ಧಾರ ಆಗಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಬಿಸಿ ಟೈಮ್ ಸಿಗ್ತಾ ಇಲ್ಲ. ಹೌದೌದು, ನಾವು 1 hour ನಾನು ಬ್ಲಾಗ್ ಮಾಡೋದೇ ಬಿಟ್ಬಿಟ್ಟು. ಅಲ್ಲ, ನಾವು ದಿನಕ್ಕೆ 8 hour ಬ್ಲಾಗೇ ಮಾಡ್ತೀವಿ ನೋಡಿ. ಫುಲ್ 8 hour ಕುತ್ಕೊಂಡು ನೋಡಲಿ ಅಂತ, ಅಷ್ಟು ಬಿಸಿ ಇವರು. ನೋಡಿದ್ದೀವಿ ಎಲ್ಲ ನೋಡಿದ್ದೀವಿ. ಸೊ ಈ ಮುಖ ನೋಡ್ತಾನೆ ಇರ್ತೀರಾ ಬ್ಲಾಗ್ಸಲ್ಲಿ, ಏನು ತೊಂದರೆ ಇಲ್ಲ. ಸೊ ಗೈಸ್, ಇದೇ ಖುಷಿಲಿ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಆ ಬೆರ್ಕೆಲೆ ಬ್ರೋ, ಆ ಬೆರ್ಕೆಲೆ ಗರ್ಕೆ ಬೆಳೆಯೋದು. ಮಣ್ಣಲ್ಲಿ ಗರ್ಕೆ ಬೆಳೆಯೋದು. ಅದೇ ಗರ್ಕೆಲಲ್ಲ, ಬೆರ್ಕೆಗಳಲ್ಲಿ ಗರ್ಕೆ ಬೆಳೆಯೋದು. ಯಾರ್ದು ವಯಸ್ಸು ಹೊಡೆದೋಗಿರೋದು? ಯಾರ್ದು ಹೊಡೆದೋಗಿಲ್ಲ. ಹಿಡ್ಕೊಳ್ಳಿ, ಇದು ಹಿಡ್ಕೊಳ್ಳಿ. ಸೊ ಗೈಸ್, ಈವೆಂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ. ಈಗ ಅದೇನೋ ಗಾಡೀಲಿ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಎಂಡ್ ಮಾಡಬೇಕಂದ್ರೆ ಒಂಥರ ಮಜಾ. ಸೊ ಹಾಗಾಗಿ ಹೋಪ್ ಈ ನಡುವೆ ಮಾಡ್ತಿರೋ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತಕ್ಕ ಮಟ್ಟಿಗೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ಅಮೌಂಟಲ್ಲಿ ವ್ಲಾಗ್ಸ್ಗಳು ಓಡ್ತಾ ಇದೆ. ಹೀಗೆ ನಿಮ್ಮ ಸಪೋರ್ಟು ಸಹಕಾರ ಇರಲಿ ಅಂತ ಕೇಳ್ಕೊಂತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿ ಯು ಆಲ್, ಲವ್ ಯು ಗೈಸ್, ಟೇಕ್ ಕೇರ್. ಆ್ಯಂಡ್ ಯಾರಾದರೂ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ.